ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಊರಿಗೆ ಹೋಗ್ತಾ ಇರ್ತೀವಿ. ಊರಲ್ಲಿ ಹಬ್ಬ ಇರುತ್ತೆ, ಅಂದರೆ ಮಾರಿ ಹಬ್ಬ. ಅದಕ್ಕೆ ನಾವು ಹೋಗ್ತಾ ಇರ್ತೀವಿ. ಆಮೇಲೆ ಮುಂದೆ ಸ್ಟಾಪ್ ನೆಕ್ಸ್ಟು ಇದರಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡು ಹತ್ಕೊತಾರೆ. ಅವ್ರು ಡ್ರೈವಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಏನಂದರೆ ತುಂಬ ಬಿಸಿಲಿತ್ತು. ಏನು 5:30 ಆದ್ರೂ ಅಷ್ಟು ಬಿಸಿಲು ಹೊಡಿತಾ ಇದೆ. ಆದ್ರೂ ಆಮೇಲೆ ನೆಕ್ಸ್ಟು ನನ್ನ ತಂಗಿನ ಪಿಕಪ್ ಮಾಡ್ತೀವಿ. ನಮ್ಮ ತಂಗಿ, ನಾನು, ನನ್ನ ಮಗ, ಮುಂದೆ ರಾಜೇಶಣ್ಣ, ನನ್ನ ಹಸ್ಬೆಂಡು, 5 ಜನ ಹೋಗ್ತಾ ಇರ್ತೀವಿ ಕಾರಲ್ಲಿ ಊರ ಹಬ್ಬಕ್ಕೆ ಅಂತ. ಇದು ಬಂದು ಕುಣಿಗಲ್ ಹತ್ರ ಇರೋ ಊರಿಗೆ ಹಬ್ಬಕ್ಕೆ ಹೋಗಿರ್ತೀವಿ. ನನ್ನ ತಂಗಿ, ನನ್ನ ಮಗ ಇಬ್ಬರು ಅದೇ ಹೇಳಿದ್ವಿ ಅವ್ರ ಮನೆಗೆ ಅಂತ. ಊರ ಹಬ್ಬಕ್ಕೆ ಕರೆದಿದ್ರಲ್ಲ, ಅವ್ರ ಮನೆಗೆ ಬಂದಿರ್ತೀವಿ. ಆದರೆ ಏನಂದರೆ ನಾವು ನಾನ್ ವೆಜ್ ತಿನ್ನಲ್ಲ, ನಾನು ನನ್ನ ತಂಗಿ. ಅಂದರೆ ಅವತ್ತು ಟ್ಯೂಸ್ಡೇ ಆಗಿರುತ್ತೆ, ಮಂಗಳವಾರ. ನನ್ನ ಹಸ್ಬೆಂಡು ಮತ್ತು ಅವರ ಫ್ರೆಂಡ್ ಇಬ್ಬರೂ ತಿಂತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಊರಿಗೆ ಹೋಗ್ತೀವಿ. ಅಲ್ಲೂ ಹಬ್ಬಕ್ಕೆ ಕರೆದಿರ್ತಾರೆ. ಅಂದರೆ ಅಲ್ಲೂ ಏನು ಊಟ ಮಾಡಲ್ಲ ಅವರು. ಅಂದರೆ ನಾವು ಊಟ ಮಾಡ್ತೀವಿ. ನಮಗೆ ಸ್ವೀಟ್ ಅಡುಗೆ ಮಾಡಿರ್ತಾರೆ, ಒಬ್ಬಟ್ಟು ಊಟ. ನಾವಲ್ಲಿ ಒಬ್ಬಟ್ಟು ಊಟ ಮಾಡ್ತೀವಿ, ನಾನು ನನ್ನ ತಂಗಿ. ಅಂದರೆ ಏನಂದರೆ ಊರುಗಳ ಕಡೆ ಹಬ್ಬ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಎಷ್ಟು ಮನೆ ಮುಂದೆ ಎಲ್ಲ ಒಂಥರ ಕಾರ್ಗಳು ನಿಂತ್ಕೊಂಡು ಆ ಜನಗಳು, ಆ ಸಂಭ್ರಮನೇ ಬೇರೆ. ಹಳ್ಳಿ ಕಡೆ ನೋಡಿ, ಇಲ್ಲೇ ಊಟ ಎಲ್ಲ ಆದಮೇಲೆ ಇಲ್ಲಿ ಹಳ್ಳಿ ಮರದ ಹತ್ರ ಕೂತ್ಕೊಂಡು ಅಳತೆ ಹೊಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ. ಏನಂದರೆ ಒಂಥರ ಹಳ್ಳಿ ಜೀವನನೇ ಒಂದೊಂದು ಸತಿ ಖುಷಿ ಆಗುತ್ತೆ. ಸಿಟೀಲಿ ನಮ್ಮ ಮನೇಲಿ ನಾವಿರಬೇಕು, ಅಕ್ಕಪಕ್ಕ ಹೋಗೋಕ್ಕೂ ಒಂಥರ ಹಿಂಸೆ. ಹಳ್ಳಿ ಕಡೆ ಆಗಿಲ್ಲ, ಎಲ್ಲರ ಹತ್ರನೂ ಕ್ಲೋಸಾಗಿ ಮಾತಾಡ್ಕೊಂಡು ಖುಷಿಯಾಗಿರ್ಬೋದು. ನೋಡಿ ಎಷ್ಟು ಖುಷಿಯಾಗಿರುತ್ತೆ ಅಂದರೆ. ನೋಡಿ, ಆ ಲಾಸ್ಟು ಮನೆಯೇ ಲೆಫ್ಟ್ ಸೈಡು. ಆಮೇಲೆ ನಮ್ಮ ಚಿಕ್ಕ ಮಾವ ಅವರೂ ಬಂದಿರ್ತಾರೆ ಹಬ್ಬಕ್ಕೆ. ಅವರು ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಜೊತೆ ಅವರು ಅರ್ಧಕ್ಕೆ ಇಳಿಸ್ಬಿಟ್ಟು ನಮ್ಮ ಕಾರಲ್ಲಿ ಹತ್ತಿಸ್ಕೊತೀವಿ. ನೆಕ್ಸ್ಟು ಮನೆ ಹತ್ರ ಬರ್ತೀವಿ. ನಮ್ಮ ಕೆಂಚ ನಮ್ಮನ್ನು ನೋಡಿದ್ರೆ ಸಾಕು, ತುಂಬ ಖುಷಿ ಅವನಿಗೆ. ಆಮೇಲೆ ನಾನಿಲ್ಲಿ ಕಾರಲ್ಲಿ ಕೂತ್ಕೊಂಡು ಕೆಂಚ ಅಂತ ಕೂಗ್ತೀನಿ. ಕಾರ್ ಡೋರ್ನೆಲ್ಲ ಇದು ಮಾಡ್ತಾ ಇರ್ತಾನೆ. ಅದಕ್ಕೆ ನಮ್ಮ ಹಸ್ಬೆಂಡ್ ಬೈತಾ ಇರ್ತಾರೆ, ನೀನು ಫಸ್ಟ್ ಇಳಿ, ಡೋರ್ನ ಇದು ಮಾಡ್ತಾನೆ ಅಂತ. ಆಮೇಲೆ ಈಗ ತಿರ್ಗಾ ಕೆಂಚ ಅಂತ ಕೂಗ್ತೀನಿ. ಫುಲ್ ಹುಡುಕ್ತಾನೆ ಅಲ್ಲೆಲ್ಲ, ಎಲ್ಲಿ ಅಂತ. ಏನಂದರೆ ನಮ್ಮ ಫ್ಯಾಮಿಲಿ ಬಂದರೆ ಅವ್ನಿಗೊಂಥರ ಖುಷಿ ತುಂಬ. ಅಂದರೆ ನಾವು ಬಂದರೆ ಒಳಗಡೆ ಎಲ್ಲ ಬರ್ತಾನೆ ನಮ್ಮ ಹಿಂದೆಲೆ. ಮತ್ತು ಬೇರೆ ಯಾರು ಬಂದ್ರೂ ಅವರು ಒಳಗಡೆ ಎಲ್ಲ ಬರಲ್ಲ. ಅವನು ನಾವು ಬಂದರೆ ಸಾಕು ಒಳಗಡೆ ಬರೋದು, ನಾವು ಹೋಗೋವರೆಗೂ ನಮ್ಮ ಹಿಂದೆಲೇ ಇರ್ತಾನೆ. ಅಂದರೆ ಬೆಂಗಳೂರಲ್ಲಿ ಕರಿಯ ಇದ್ದಾನೆ, ಊರಲ್ಲಿ ಕೆಂಚ ಇದ್ದಾನೆ. ಅಂದರೆ ಇಬ್ಬರು ಒಂದೇ ಸತಿ ಇದಾಗಿರೋದು, ಟ್ವಿನ್ಸ್ ಅವರು. ಆಮೇಲೆ ಇಲ್ಲಿ ಹಿಂದೆಗಡೆ ಬರ್ತೀನಿ. ಇಲ್ಲಿ ಸೀಬೆ ಗಿಡ ಇರುತ್ತೆ, ಅದರಲ್ಲಿ ಎಲೆಗೆ ಒಂದೊಂದು ಕಾಯಿ ಇರುತ್ತೆ. ಆಮೇಲೆ ನೋಡಲ್ಲೊಂದು ಚಿಕ್ಕದು ಗುಡಿ ಇದೆ, ದೇವಸ್ಥಾನ. ಪ್ರತಿ ವರ್ಷ ಪೂಜೆ ಮಾಡ್ಕೊತೀವಿ ನಾವು, ಹೆಣ್ಣು ದೇವರು. ಮತ್ತು ಇಲ್ಲಿ ಸೀಬೆಕಾಯಿ ಎಲೆಗೊಂದು ಕಾಯಿ ಇದೆ. ಇದು ಅಷ್ಟು ಕಾಯಿಗಳು ಬಿಟ್ಟಿದೆ ಸೀಬೆಕಾಯಿ, ಆದರೆ ಎಲ್ಲ ಪೀಚು. ಆಮೇಲೆ ನೆಕ್ಸ್ಟು ತೋಟಕ್ಕೆ ಹೋಗ್ತಾ ಇರ್ತಾರೆ ಕಾರಲ್ಲಿ, ಆದರೆ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ.
ಇದ್ರ ನೆಕ್ಸ್ಟ್ ವೀಡಿಯೋನ ಮುಂದೆ ಹಾಕ್ತೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ನೀವೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.